ಗೌರಿ ಗಣೇಶ ಹಬ್ಬದ ವೇಳೆ ಬಾಗಿನ ಕೊಡುವುದು ಎಂದರೆ ನಮ್ಮ ಹಿಂದೂ ಸಂಸ್ಕೃತಿಯ ಪದ್ಧತಿಯಾಗಿದ್ದು, ಜೊತೆಗೆ ಅಣ್ಣ ತಂಗಿ, ಅಕ್ಕ ತಮ್ಮ ಹಾಗೂ ಸಂಬಂಧಗಳ ಬೆಸೆಯುವ ಮತ್ತು ಗಟ್ಟಿ ಮಾಡುವ ಗುಣ ಹೊಂದಿದೆ. ಇಂದು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಿಕ್ಷಣ ಸಂಸ್ಥೆಯಿಂದ ಪೌರ ಕಾರ್ಮಿಕರಿಗೆ ಬಾಗಿನ ಅರ್ಪಿಸುವ ಮೂಲಕ ಸಂಬಂಧಗಳ ಮೌಲ್ಯ ಸಾರುವ ವಿನೂತನ ಪ್ರಯತ್ನವನ್ನು ಮಾಡಿದರು. ನಗರದ ಮಹಾರಾಜ ಪಾರ್ಕ್ನಲ್ಲಿ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಪೌರ ಕಾರ್ಮಿಕರಿಗೆ ಭಾಗ್ಯದ ಬಾಗಿನ ಸಮರ್ಪಣಾ ದಿನವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಬಾಗಿನ ಕೊಡುವುದು ಎಂದರೆ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಬಾಗಿನ ಸಮರ್ಪಣೆ ಎಂದರೆ ಅಣ್ಣ ತಂಗಿ, ಅಕ್ಕ ತಮ್ಮ ಈ ಸಂಬಂಧಗಳನ್ನು ಬೆಸೆಯುವುದಾಗಿದೆ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಇಂತಹ ಕಾರ್ಯ ನಡೆಸಲಾಗುತ್ತದೆ. ವರ್ಷಕ್ಕೊಮ್ಮೆಯಾದರೂ ಈ ಬಾಗಿನದ ಮೂಲಕ ಒಂದು ದಿನವಾದರೂ ಜೊತೆಯಲ್ಲಿ ಬೆರೆಯಲಿ ಎಂಬುದು ಒಂದು ಕಡೆಯಾದರೆ, ಬಾಗಿನವನ್ನು ಮನೆಗೆ ತರುವಾಗ ಅಲ್ಲಿ ಕಾಣುವ ಸಂತೋಷ ಮರೆಯಲು ಆಗುವುದಿಲ್ಲ. ಇನ್ನು ಸಂಬಂಧಗಳನ್ನು ಗಟ್ಟಿ ಮಾಡುತ್ತದೆ, ಜೊತೆಗೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರತೀಕ ಕೂಡ ಆಗಿದೆ. ಇಂತಹ ಸಂಸ್ಕೃತಿಯನ್ನು ಮಕ್ಕಳಿಗೆ ಈಗಿನಿಂದಲೇ ಪರಿಚಯ ಮಾಡಿಕೊಟ್ಟರೆ ಒಳ್ಳೆಯದು. ಶಿಕ್ಷಣ ಸಂಸ್ಥೆಗಳು ಕೇವಲ ದಾಖಲಾತಿಯತ್ತ ಗಮನ ಹರಿಸದೆ ಸಮಾಜಮುಖಿಯಾಗಿ ವಿದ್ಯಾರ್ಥಿಗಳನ್ನು ಬದಲಿಸಿದರೆ ಮಾತ್ರ ಅತ್ಯಂತ ಆರೋಗ್ಯದ ಜಗತ್ತನ್ನು ಸೃಷ್ಟಿಸಬಹುದು. ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಿಕ್ಷಣ ಸಂಸ್ಥೆಯಿಂದ ಮಾಡಲಾಗುತ್ತಿರುವುದು ಉತ್ತಮವಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಗುರುಕುಲ ಟೈಮ್ಸ್ ಶಿಕ್ಷಣ ಸಂಸ್ಥೆಯವರು ಏರ್ಪಡಿಸಿರುವ ಈ ಬಾಗಿನ ಕೊಡೋ ಕಾರ್ಯಕ್ರಮ ಬಹಳ ಸಂತೋಷಕರವಾದ ಕೆಲಸ. ಈ ಬಾಗಿನ ಅಂದ್ರೇನು, ಯಾಕೆ ಕೊಡ್ತಾರೆ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವಂಥದ್ದು. ಇದು ಅಣ್ಣ ತಂಗಿ, ಅಕ್ಕ ತಮ್ಮ ಅಥವಾ ಹೆಣ್ಣು ಮಕ್ಕಳಿಗೆ ತಮ್ಮ ಕುಟುಂಬದೊಂದು ಇರೋ ಬಾಂಧವ್ಯನ ಬೆಸೆಯುವ ಈ ಬಾಗಿನ ಕಾರ್ಯಕ್ರಮ. ನಾವು ಬಾಗಿನ ಕಾರ್ಯಕ್ರಮ ಅಂದರೆ ಮಾಮೂಲಿ ಕಾಯಿ ಕೊಡೋದು, ಅದರ ಜೊತೆಗೆ ಕಾಯಿ, ಹಣ್ಣು, ಹೂವು, ಸೀರೆ, ಮಕ್ಕಳಿಗೆ ಕಾಣಿಕೆ ಈ ಥರದನ್ನು ಕೊಟ್ಟು ಈ ಹೆಣ್ಣು ಮಕ್ಕಳನ್ನ ಹೊರಗಡೆ ಕೊಟ್ಟು ಮದುವೆ ಮಾಡಿರ್ತೀವಿ. ವರ್ಷಕ್ಕೆ ಒಮ್ಮೆ ಆದರೂ ಆಕೆಯನ್ನು ಭೇಟಿ ಮಾಡಿ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರುವ ಒಂದು ಕೆಲಸವೇ ಈ ಬಾಗಿನ ಕೊಡೋ ಕಾರ್ಯಕ್ರಮ. ಇದು ನಮ್ಮ ಸಮಾಜದಲ್ಲಿ ಕುಟುಂಬದ ಬಾಂಧವ್ಯನೇ ಹೆಚ್ಚುತ್ತೆ. ಗೌರಿ ಗಣೇಶ ಹಬ್ಬದ ದಿನ ಮುಂಚಿತವಾಗಿ ಈ ಕೆಲಸವನ್ನು ಮಾಡ್ತೀವಿ. ನಗರಸಭೆ ಪೌರಾಯುಕ್ತ ನರಸಿಂಹಮೂರ್ತಿ ಮಾತನಾಡಿ, ಪೌರ ಕಾರ್ಮಿಕರಿಗೆ ಬಾಗಿನ ಕೊಡುವುದು ಒಂದು ಪವಿತ್ರವಾದ ಕೆಲಸ. ಇದು ಈ ವರ್ಷ ಆರಂಭ ಮಾಡಲಾಗಿದ್ದು, ಇನ್ನು ಮುಂದೆ ಪ್ರತಿ ವರ್ಷ ಮುಂದುವರಿಸಿಕೊಂಡು ಹೋಗುವುದಾಗಿ ಹೇಳಿದ್ದು, ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದುಕೊಂಡು ಹೋಗಲಿ ಮತ್ತು ಈ ಶಿಕ್ಷಣ ಸಂಸ್ಥೆಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಈ ದಿನ ಟೈಮ್ಸ್ ಗುರುಕುಲ ಸತ್ಯಮಂಗಲ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ನಮ್ಮ ಪೌರ ಕಾರ್ಮಿಕರಿಗೆ ಬಾಗಿನ ಕೊಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ನಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಿದ್ವಿ. ಜೊತೆಗೆ ಅವರು ಪ್ರತಿ ವರ್ಷವೂ ಸಹ ಇದನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರೆ, ಅವ್ರು ಮುಂದುವರ್ಸೋದ್ರಿಂದ ನಮ್ಮ ನಗರಸಭೆಯಿಂದ ಏನು ಸಹಕಾರ ಬೇಕೋ ಅವ್ರಿಗೂ ಸಹ ನಾವು ಕೊಡ್ತೀವಿ. ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷದ ನಡೆಯೋದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎಬಿ ಸುರೇಂದ್ರ ಕುಮಾರ್ ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ಮನುಷ್ಯನ ನಡುವಿನ ಸಂಬಂಧಗಳು ಶಿಥಿಲಗೊಳ್ಳುತ್ತಿದ್ದು, ಯಾಂತ್ರಿಕ ಬದುಕಿನ ಕಡೆ ತಿರುಗಿರುವ ಮನುಷ್ಯ ಸಂಬಂಧಗಳನ್ನು ಕೇವಲ ಮೊಬೈಲ್ ಹಾಗೂ ಫೇಸ್ಬುಕ್ಗಳಲ್ಲಿ ಉಳಿಸಿಕೊಂಡಿರುವುದು ವಿಷಾದ ಎನಿಸಿದೆ. ಇಂತಹ ಸಮಯದಲ್ಲಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಜಾಣತನದಿಂದ ಹಾಗೂ ಅಷ್ಟೇ ಜವಾಬ್ದಾರಿತನದಿಂದ ವರ್ತಿಸುವ ಮೂಲಕ ಮಕ್ಕಳಲ್ಲಿ ಸಂಬಂಧಗಳ ಮೌಲ್ಯ ಮತ್ತು ಅವಶ್ಯಕತೆಗಳನ್ನು ಕುರಿತಂತೆ ಪ್ರಾತ್ಯಕ್ಷಿತೆಯ ಮೂಲಕ ತಿಳಿ ಹೇಳಬೇಕಾಗಿದೆ. ವಿದ್ಯಾವಂತ ಸಮುದಾಯವು ನಗರವನ್ನು ಸ್ವಚ್ಛವಾಗಿಡಿ ಎಂದು ಕರಪತ್ರ ವಿತರಿಸಿ ಈ ಮೂಲಕ ನಗರವನ್ನು ತುಂಬಿಸಿದರೆ, ಪೌರ ಕಾರ್ಮಿಕ ಮಹಿಳೆಯರು ಎಲ್ಲವನ್ನು ಸ್ವಚ್ಛಗೊಳಿಸಿ ನಗರವನ್ನು ಸುಂದರಗೊಳಿಸುತ್ತಾರೆ. ಈ ನಿಟ್ಟಿನಲ್ಲಿ ಟೈಮ್ಸ್ ಗುರುಕುಲ ವಿದ್ಯಾಸಂಸ್ಥೆಯು ಪೌರ ಕಾರ್ಮಿಕರ ಇಲಾಖೆಯಲ್ಲಿ ಸ್ವಚ್ಛತಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವ ಸುಮಾರು 75 ಮಹಿಳೆಯರಿಗೆ ಬಾಗಿನವನ್ನು ನೀಡುವುದರ ಮೂಲಕ ಅವರನ್ನೆಲ್ಲ ಸಹೋದರಿಯನಾಗಿ ದತ್ತು ಪಡೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಹಾಸನ ಜನತೆ ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆಯೇ ನಾನು ಶಿಕ್ಷಕನಾಗಿರೋದ್ರಿಂದ ಇವತ್ತು ಶಿಕ್ಷಕರ ದಿನಾಚರಣೆ ಇದೆ. ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾವು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಸತ್ಯಮಂಗಲ ಈ ಶಾಲೆಯಿಂದ ನಾವು ಪೌರ ಕಾರ್ಮಿಕರಿಗೆ ಬಾಗಿನ ಕೊಡೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ಸಂತೋಷದ ವಿಷಯ ಏನಂದರೆ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿದ್ಯಾವಂತರ ಸಂಖ್ಯೆ ತುಂಬ ಜಾಸ್ತಿ ಇದೆ. ನಮ್ಮ ವಿದ್ಯಾವಂತರು ಏನು ಮಾಡ್ತಾರೆ ಅಂದರೆ, ಕೈಯಲ್ಲಿ ಪೇಪರ್ ಇದ್ದರೆ, ಪ್ಲಾಸ್ಟಿಕ್ ಇದ್ದರೆ ತೆಗೆದು ಬಿಸಾಕಿ ಹೋಗ್ತಾರೆ. ಬಟ್ ಅದೇ ಪೌರ ಕಾರ್ಮಿಕರು ಏನು ಮಾಡ್ತಾರೆ ಅಂದರೆ, ಆ ಪೇಪರ್ನ ತೆಗೆದು ಕ್ಲೀನ್ ಮಾಡಿ ಅದನ್ನು ಸ್ವಚ್ಛ ಮಾಡ್ತಾ ಹೋಗ್ತಾರೆ.
ಹೀಗೆ ನೀವೇ ಗೆಸ್ ಮಾಡಿ ಇಲ್ಲಿ ಬುದ್ಧಿವಂತರು ವಿದ್ಯಾವಂತರು ಯಾರು, ಅವಿದ್ಯಾವಂತರು ಯಾರು, ಬುದ್ಧಿವಂತರು ಯಾರು, ದಡ್ಡರು ಯಾರು ಅಂಥೇಳಿ ನಾನು ನಮ್ಮ ಹಾಸನ ಜನತೆಯಲ್ಲಿ ಒಂದು ಕೋರಿಕೆ ಏನೆಂದರೆ, ನಮ್ಮ ಹಾಸನವನ್ನು ಸ್ವಚ್ಛವಾಗಿ ಇಡಬೇಕು ಅಂದರೆ ದಯವಿಟ್ಟು ನೀವು ಎಲ್ಲೇ ಕಂಡ್ರೂ ಆ ಪ್ಲಾಸ್ಟಿಕ್ಕು ಮತ್ತು ಪೇಪರ್ನ ಬಿಸಾಕಬೇಡಿ. ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗಳಲ್ಲಿ ಹಾಕಿ ಅದನ್ನು ಸ್ವಚ್ಛ ಮಾಡಬೇಕು ಅಂತ ಈ ಮೂಲಕ ನಾನು ಹಾಸನ ಜನತೆಯಲ್ಲಿ ಕೇಳ್ಕೊಳ್ತಾ ಇರ್ತೀನಿ. ಅದೇ ರೀತಿ ನಮ್ಮ ಈ ಗುರುಕುಲ CBSE ಶಾಲೆಯಿಂದ ನಾವು ಇವತ್ತು ಹಮ್ಮಿಕೊಂಡಿರುವಂತಹ ಈ ಒಂದು ಬಾಗಿಣ ಕಾರ್ಯಕ್ರಮ ಯಾವುದೇ ಉದ್ದೇಶಿತ ಕಾರ್ಯಕ್ರಮ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಬಂದಂಥ ಕಾರ್ಯಕ್ರಮವನ್ನು ಈ ಒಂದು ವರ್ಷ ಅಲ್ಲದೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ನಾವು ನಡೆಸಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ಒಂದು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನನ್ನ ಎಲ್ಲ ಪೌರಕಾರ್ಮಿಕ ಅಕ್ಕ ತಂಗಿಯರಿಗೆ, ಸಹೋದರರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಸನ ನಗರದ ಎಲ್ಲ ಮಹಾಜನತೆಗೆ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀವಿ. ಈವಂತೂ ಟೈಮ್ಸ್ ಗುರುಕುಲ CBSE ಶಾಲೆ ಸತ್ಯಮಂಗಲ ಇಲ್ಲಿಂದ ನಾವು ಬಾಗಿನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಹಿಂದಿನ ಉದ್ದೇಶ ಏನಂತಂದರೆ, ಸಂಬಂಧಗಳು ಮೌಲ್ಯಗಳನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡಿಸ್ಬೇಕಾಗಿದೆ. ಇವತ್ತಿನ ಕಾಲಮಾನದಲ್ಲಿ ಸಂಬಂಧಗಳನ್ನು ಕುರಿತಂತೆ ತುಂಬಾ ಭಯ ಆಗುತ್ತೆ ನಮಗೆ. ಸಂಬಂಧಗಳು ಯಾವ ರೀತಿಯಾಗಿ ನಾಶ ಆಗ್ತಾ ಇದ್ದಾವೆ ಅಂತ. ಆ ಸಂಬಂಧಗಳನ್ನು ಮರು ಸಂಪರ್ಕಪಡಿಸುವಂತಹ ಕಾರ್ಯಕ್ಕೆ ನಾವು ಕೈ ಜೋಡಿಸಬೇಕಾಗಿದೆ. ಇದೇ ವೇಳೆ 75 ಜನ ನಗರಸಭೆ ಪೌರ ಕಾರ್ಮಿಕರಿಗೆ ಟೈಮ್ಸ್ ಗುರುಕುಲ CBSE ಶಿಕ್ಷಣ ಸಂಸ್ಥೆಯಿಂದ ಬಾಗಿನವನ್ನು ಮುಖ್ಯ ಅತಿಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ನೀಡಿ ಸಂತೋಷ ಕಳೆದರು. ಹಾಗೂ ಟೈಮ್ಸ್ ಗುರುಕುಲ CBSE ಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ವೆಂಕಟೇಶ್, ಆರೋಗ್ಯಾಧಿಕಾರಿ ಮಂಜುನಾಥ್ ಇತರರು ಹಾಜರಿದ್ದರು. ನಮ್ಮ ಶಾಲೆಯಿಂದ ಈ ಮಹಾರಾಜ ಪಾರ್ಕ್ನಲ್ಲಿ ಸ್ವಲ್ಪ ಬಾಗಿನವನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ನಾವು ಪೌರ ಕಾರ್ಮಿಕರಿಗೆ ಬಾಗಿನವನ್ನು ನೀಡಿದ್ದರಿಂದ ಅವರ ಸಂಬಂಧವನ್ನು ಗಟ್ಟಿಯಾಯಿತು. ನಮ್ಮ ಅಕ್ಕ ತಂಗಿಯರಿಗೆ ಅವರ ತಾಯಿ ಎಂದು ರೂಪಿಸಿಕೊಂಡು ನಾವು ಅವರಿಗೆ ಬಾಗಿನವನ್ನು ನೀಡಿದ್ದೀವಿ. ಮತ್ತು ನನಗೆ ವಿದ್ಯಾಭ್ಯಾಸವನ್ನು ಎಲ್ಲ ಕಲಿಸಿಕೊಟ್ಟ ಶಿಕ್ಷಕರಿಗೆ ಹ್ಯಾಪಿ ಟೀಚರ್ಸ್ ಡೇ. ಇಂದು ನಾನು ಪೌರಕಾರ್ಮಿಕ ಮಹಿಳೆಯರ ಬಗ್ಗೆ ಹೇಳುತ್ತಿದ್ದೇನೆ. ನಮ್ಮ ಪೌರಕಾರ್ಮಿಕ ಮಹಿಳೆಯರು ಬರೀ ಪೌರಕಾರ್ಮಿಕ ಮಹಿಳೆಯರಾಗೇ ಇರಲ್ಲ. ನಾವು ಅವರಿಗೆ ತಾಯಿ, ಸಹೋದರಿ, ಅಕ್ಕ ತಂಗಿಯರ ಸ್ಥಾನವನ್ನು ಕೊಟ್ಟರೆ ಅವರಿಗೆ ನಾವು ಬಾಗಿನ ಕೊಡುವುದರ ಮೂಲಕ ಅವರನ್ನು ಗೌರವಿಸಬಹುದು. ಇಂದು ನಾವು ನಮ್ಮ ಶಾಲೆ ಟೈಮ್ಸ್ ಗುರುಕುಲ ಶಾಲೆ CBSE ಶಾಲೆ ವತಿಯಿಂದ ನಮ್ಮ ತಾಯಿಯ ಸ್ಥಾನ ಕೊಟ್ಟಿರುವ ಈ ಪೌರಕಾರ್ಮಿಕ ಮಹಿಳೆಯರಿಗೆ ಬಾಗಿನ ಕೊಟ್ಟು ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. ಹ್ಯಾಪಿ ಟೀಚರ್ಸ್ ಡೇ. ಇಲ್ಲಿ ನಾವು ನಡೆಸಿದಂತಹ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಬಾಗಿನವನ್ನು ಕೊಟ್ಟು ಅವರ ಮನಸ್ಸನ್ನು ಕೂಡ ಸೆಳೆದಿದ್ದೇವೆ. ಹಾಗೆ ಅವರು ಕೂಡ ಖುಷಿಪಟ್ಟು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಓದು ಬರದೇ ಇದ್ದರೂ ನಮ್ಮ ನಾಡಿನ ಸ್ವಚ್ಛತೆಯನ್ನು ಕಾಪಾಡುತ್ತಿದ್ದರು ಅವರಿಗೆ ನಮ್ಮ ಟೈಮ್ಸ್ ಗುರುಕುಲ CBSE ಶಾಲೆಯಿಂದ ಬಾಗಣದೊಂದಿಗೆ ಗೌರವ ಸಲ್ಲಿಸುತ್ತಿದ್ದೇವೆ. ಧನ್ಯವಾದ. ಗಾಂಧೀಜಿಯವರು ಸ್ವಚ್ಛ ಭಾರತ ಅಭಿಯಾನವನ್ನು ಶುರು ಮಾಡಿದ್ದರು. ಅದನ್ನು ಪಾಲಿಸುತ್ತಿರುವವರು ನಮ್ಮ ಪೌರ ಕಾರ್ಮಿಕರು. ಅದಕ್ಕಾಗಿ ನಾವು ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ಅವರಿಗೆ ಬಾಗಿನವನ್ನು ಕೊಡಲು ನಾವು ಬಂದಿದ್ದು.